ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ದಾಸರೋ ನಾವೆಲ್ಲ ಶುನಕ ನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲಿ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. 385ನೇ ಕಗ್ಗ. ದಾಸರು ನಾವೆಲ್ಲ ಶುನಕನಂದದಿ, ನಾಯಿಗಳ ಹಾಗೆ ನಾವು ದಾಸರು. ಯಾಕೆ, ಯಾವುದಕ್ಕೆ, ಹೇಗೆ ದಾಸರು? ಜಗದ ವಾಸನೆಗಳ ಎಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ. ಈ ಜಗದಲ್ಲಿ ಏನೇನೆಲ್ಲ ಪ್ರಲೋಭನೆಗಳುಂಟು, ಏನೇನೆಲ್ಲ ಅಟ್ರಾಕ್ಷನ್ಸ್ ಇದೆ, ಅವು ನಮ್ಮನ್ನು ಕೆಳಕ್ಕೆ ಕರ್ಕೊಂಡು ಹೋಗಬಹುದು, ಮೇಲಕ್ಕೆ ಕರ್ಕೊಂಡು ಹೋಗಬಹುದು, ನಮ್ಮನ್ನು ಅಡಿಕ್ಟ್ಗಳಾಗಿಸಬಹುದು. ಆದರೆ ನಾವು ಆ ವಾಸನೆಗಳ ಎಳೆತಕ್ಕೆ ದಿಕ್ಕು ದಿಕ್ಕಲ್ಲಿ ನಾಯಿಗಳ ಹಾಗೆ ಅವುಗಳ ದಾಸರಾಗಿ ಹೋಗ್ತೀವಿ. ಅದು ಒಳ್ಳೆಯದಾ ಕೆಟ್ಟದ್ದಾ ಏನು ಅಂತ ವಿವೇಚನೆ ಮಾಡಿದೆ. ಈ ಸಾಲ ಎಷ್ಟು ಚೆನ್ನಾಗಿದೆ ನೋಡಿ. ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ ಹೋವು. ಪಾಶ ಅಂದರೆ ಹಗ್ಗ, ಹಗ್ಗಗಳು ಎಲ್ಲ ಕಡೆ ಆ ಹಗ್ಗಗಳಿವೆ. ಆದರೆ ಸಿಕ್ಕಿಸಿ ಎಳೆಯೋದಕ್ಕೆ ಕೊಂಡಿಗಳು ನಮ್ಮಲ್ಲೇ ಇದೆ. ನಾವೇ ಅವಕ್ಕೆ ನಾನು ಬಂದು ನಿನ್ನ ದಾಸನಾಗ್ತೀನಿ ಅಂತ ಹೇಳ್ತೀವಿ. ನಾವೇ ಕೊಂಡಿಗಳನ್ನು ಕೊಡ್ತೀವಿ ಆ ಪಾಶಗಳಿಗೆ. ಕೊಂಡಿಗಳು ನಮ್ಮಲ್ಲಿರೋದು. ನಾವು ವೀಕ್ ಆದಾಗ, ನಾವು ಮಾನಸಿಕವಾಗಿ ಕಡಿಮೆ ಆದಾಗ ಅಥವಾ ಸೂಕ್ಷ್ಮವಾಗಿದ್ದಾಗ ನಮಗರಿವಿಲ್ಲದೆ ನಾವು ಯಾವುದೋ ಪಾಶಕ್ಕೆ ಹೋಗಿ ಸಿಕ್ಕಾಕೊಂಡು ಬಿಡ್ತೀವಿ. ವಾಸನಾಕ್ಷಯ ಮೋಕ್ಷ. ಇಲ್ಲಿ ವಾಸನೆ ಕ್ಷಯವಾದರೆ, ಅಂದರೆ ಆ ಥರ ಮೋಹಗಳು, ಆ ಥರದ್ದು ಯಾವುದೋ ಅಟ್ರಾಕ್ಷನ್ಗಳು ಕಡಿಮೆ ಆದರೆ, ಕ್ಷಯವಾದರೆ ಆಗ ಮೋಕ್ಷ ಅಂತ ಹೇಳ್ತಾರೆ. ಜಗತ್ತಿನ, ನಮ್ಮ ಬದುಕಿನ ನೀಡ್ಸ್ ಮತ್ತು ವಾಂಟ್ಸ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದರೆ, DVG ಅವರು ಇದನ್ನು ಬರೆದ ಕಾಲಕ್ಕೂ ಅಥವಾ ಅದರ ಹಿಂದಿನ ಕಾಲಕ್ಕೂ ಇಂದಿಗೂ ನಮ್ಮ ನೀಡ್ಸ್ ಹೆಚ್ಚು ಬದಲಾವಣೆ ಆಗಿಲ್ಲ, ಅಥವಾ ಹೆಚ್ಚಾಗೋ ಕಡಿಮೆ ಆಗೋ ಆಗಿಲ್ಲ. ಆಗಿದ್ದರೂ ತುಂಬ ನೆಗ್ಲಿಜಿಬಲ್ ಅಮೌಂಟಲ್ಲಿ ಆಗಿದೆ. ಆದರೆ ವಾಂಟ್ಸ್ ಅಂದಿಗೂ ಇಂದಿಗೂ ಕಂಪೇರ್ ಮಾಡೋದಕ್ಕೆ ಸಾಧ್ಯವಾಗದಷ್ಟು, ಊಹಿಸಲು ಅಸಾಧ್ಯವಾದಷ್ಟು ಮಟ್ಟಿಗೆ ಬದಲಾಗಿದೆ. ವಾಂಟ್ಸ್ ಅವತ್ತಿಗೂ ಇವತ್ತಿಗೂ ತೀರಾ ಹೆಚ್ಚಾಗಿದೆ. ಇವತ್ತಿನ ಜಗತ್ತು, ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತು, ಟೆಕ್ನಾಲಜಿಕಲಿ ತುಂಬ ಮುಂದುವರೆದ ಇವತ್ತಿನ ಜಗತ್ತಿನಲ್ಲಿ ನಮಗೆ ಎಲ್ಲವೂ ಬೇಕು ಅಂತ ಅನಿಸುತ್ತೆ, ಆಸೆ ಆಗುತ್ತೆ, ಇದನ್ನು ಟ್ರೈ ಮಾಡೋಣ, ಇದನ್ನು ನೋಡೋಣ ಅಂತ. ನಮಗರಿವಿಲ್ಲದ ಹಾಗೆ ನಮ್ಮ ಮಿತಿಯನ್ನು ಮೀರಿ ನಾವು ಯಾವುದೋ ಒಂದು ಚಟಕ್ಕೆ ದಾಸರಾಗ್ಬಿಡ್ತೀವಿ, ಯಾವುದೋ ಒಂದು ವಾಸನೆಗೆ ಒಳಗಾಗ್ಬಿಡ್ತೀವಿ. ಯಾವುದೇ ಒಂದು ವಿಷಯಕ್ಕೆ ಕಂಟ್ರೋಲ್ ಇದ್ದರೆ, ಇದು ಬೇಡ ಅಂದಿದ್ದ ದಿವಸ ನಾನು ಅದನ್ನು ಬಿಡಬಲ್ಲೆ, ಅದನ್ನು ನಿಲ್ಲಿಸಬಲ್ಲೆ ಅನ್ನುವ ಧೈರ್ಯ ಇದ್ದಾಗ ವಾಸನಾಕ್ಷಯ ಮೋಕ್ಷ. ಅವತ್ತು ನಮಗೆ ಮೋಕ್ಷ, ನಾವು ಆ ಮೆಚುರಿಟಿಯನ್ನು ತಲುಪ್ತೀವಿ. ಆಗ ಮಾತ್ರ ನಾವು ನಮ್ಮ ಕೊಂಡಿಗಳಿಂದ ಆ ಪಾಶಗಳನ್ನು ಬಿಡಿಸ್ಕೊಳ್ಳೋ ಶಕ್ತಿಯನ್ನು ನಾವು ಹೊಂದಿದರೆ ನಮ್ಮ ಕೊಂಡಿಗಳು ಪಾಶಗಳಿಗೆ ಅಟ್ರ್ಯಾಕ್ಟ್ ಆಗಲಿ ಪರವಾಗಿಲ್ಲ ಅಂತ ಅಂದ್ಕೊಳ್ಬೋದು. ಆದರೆ ಆ ಕಂಟ್ರೋಲ್ ನಾವು ನಾಯಿಯ ಹಾಗೆ ವಾಸನೆಗಳ ಹಿಂದೆ ಹೋಗದೆ, ದಾಸರಾಗದೇ ಇರುವಂತಹ ಮನಃಶಕ್ತಿನ ನಾವು ಬೆಳೆಸ್ಕೊಂಡ್ರೆ, ಪಾಶಗಳಾಗಲಿ ನಮ್ಮೊಳಗಿರುವ ಕೊಂಡಿಗಳನ್ನು ಕಡಿಮೆ ಮಾಡಿಕೊಂಡಾಗ ಆ ಪಾಶಗಳು ನಮ್ಮನ್ನು ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತಿನ ಎಲ್ಲ ಮಕ್ಕಳು ನಿಮಗೆ ದಾಸರಾಗೋದಕ್ಕೆ ವಾಸನೆಗಳು ಹಿಂದೆಂದಿಗಿಂತಲೂ ಅತ್ಯಂತ ಹೆಚ್ಚಿದೆ. ಸೋಷಿಯಲ್ ಮೀಡಿಯಾ ಇರಬಹುದು, ಹೊರಗೆ ಸಿಕ್ಕುವಂತಹ ಬೇರೆ ಬೇರೆ ಅಭ್ಯಾಸಗಳಿರಬಹುದು, ಚಟಗಳಿರಬಹುದು. ಯಾರೋ ತಮ್ಮ ಯಾವುದೋ ಕಾರಣಗಳನ್ನು ಫಲಿಸಿಕೊಳ್ಳೋದಕ್ಕೆ ಇವತ್ತಿನ ಯೂತ್ನ ಬಲಿ ಕೊಡ್ತಾ ಇರಬಹುದು. ಅದನ್ನೆಲ್ಲ ವಿವೇಚನೆಯಿಂದ ಕಂಡು ನಿಮ್ಮೊಳಗಿನ ಕೊಂಡಿಗಳನ್ನು ಇಲ್ಲವಾಗಿಸಿಕೊಳ್ಳಿ, ವಾಸನೆ ಕ್ಷಯ ಮಾಡಿಕೊಳ್ಳಿ. ಮೋಕ್ಷವಲ್ಲದಿದ್ದರೂ ಒಳ್ಳೆಯ ಬದುಕಂತೂ ನಿಮ್ಮದಾಗತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.